ಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಗೂಢ ರಹಸ್ಯಗಳು ಬಯಲಾಗುತ್ತಾ ಅನ್ನೋದನ್ನ ತನಿಖೆಯಲ್ಲಿ ಗೊತ್ತಾಗಲಿದೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಇಂದು ಪತ್ನಿ ಹಾಗೂ ಮಗನ ವಿಚಾರಣೆ ನಡೀತಾ ಇದೆ. ವಿದೇಶದಲ್ಲೂ ಹೂಡಿಕೆ ಮಾಡಿದಂತಹ ಬಗ್ಗೆ ಏನಾದರೂ ವಿಚಾರ ಇದ್ರೆ ಹೇಳಿ ಅಂತ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಜನವರಿ 27ರಂದು ರಾಯ್ ದುಬೈನಲ್ಲಿದ್ದಾಗ ಏನಾಗಿತ್ತು ಅನ್ನೋ ಮಾಹಿತಿಯನ್ನ ಕೇಳ್ತಿದ್ದಾರೆ. ಜೊತೆಗೆ ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಕರೆ ಮಾಡಿದ್ರ ರಾಯ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ತನಿಖೆಯಲ್ಲಿ ಗೊತ್ತಾಗಲಿದೆ ಹೆಚ್ಚಿನದಾಗಿ. ಪತ್ನಿಗೆ ಕರೆ ಮಾಡಿ ಮಾತನಾಡಿದ್ರಾ ಇಲ್ವಾ, ಮಗನ ಜೊತೆ ಮಾತನಾಡಿದ್ರಾ ಇಲ್ವಾ, ಸಿಜೆ ರಾಯ್ ಅವರ ಸಾವಿನ ನಿಗೂಢ, ಈ ಸಾವಿಗೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಏನಾದರೂ ಹೂಡಿಕೆ ಮಾಡಿದ್ದಾರಾ ಅನ್ನೋದನ್ನ ಚರ್ಚೆಯಲ್ಲಿ ಇಡ್ತಾ ಇದ್ದಾರೆ. ಹಾಗೆ ಪತ್ನಿ ಮಗನ ಹತ್ರ ಒಂದಷ್ಟು ಕ್ವಶನ್ಸ್ಗಳನ್ನು ರಾಯ್ ಅವರ ಬಗ್ಗೆ ಕೇಳ್ತಾ ಇದ್ದಾರೆ. ತನಿಖೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಟೀಮ್. ಆತ್ಮಹತ್ಯೆ ಮಾಡಿಕೊಂಡ ಕಚೇರಿ ಒಳಗೇನೆ ಸಿಸಿಟಿವಿ ಇದೆ. ಅದರ ಡಿವಿಆರ್ ಅನ್ನ ಜಪ್ತಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎನ್ಐಎಫ್ಎಸ್ಎಲ್ ನಿಂದ ಬರಬೇಕಾದಂತಹ ರಾಯ್ ಅವರ 2 ಮೊಬೈಲ್ಗಳ ಸೀಕ್ರೆಟ್ ಪಾಸ್ವರ್ಡ್, ಐಫೋನ್ಗೆ ಫೇಸ್ ಮತ್ತು ಪಾಸ್ವರ್ಡ್ ಇದೆ. ಪತ್ನಿ ಹಾಗೂ ಮಗನಿಗೆ ಪಾಸ್ವರ್ಡ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನ ಎಸ್ಐಟಿ ತಗೊಳುತ್ತೆ. ಇಂದಿನ ವಿಚಾರಣೆಯಲ್ಲಿ ಪಾಸ್ವರ್ಡ್ ಪಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಿ, ಈಗ ಖ್ಯಾತ ಉದ್ಯಮಿ ಸಾವನ್ನಪ್ಪಿರೋದು, ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡು, ನಿಜಕ್ಕೂ ಇದು ಒಂಥರ ದುರ್ದೈವ. ಆದರೆ ಯಾವ ಕಾರಣಕ್ಕೆ ಈ ಥರ ಖ್ಯಾತ ಉದ್ಯಮಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಸುಸೈಡನ್ನು ಮಾಡಿಕೊಂಡ್ರು ಅನ್ನೋದೇ ಈಗ ಎಲ್ಲರಿಗೂ ಕೂಡ ರೋಚಕವನ್ನು ಉಂಟು ಮಾಡ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದೀಗ FSLಗೆ ಏನೋ 2 ಮೊಬೈಲ್ಗಳನ್ನು ಕಳಿಸಿದ್ದಾರೆ. ಫೋನು, ಪಾಸ್ವರ್ಡ್, ಅದು ಫೇಸ್ ಪಾಸ್ವರ್ಡ್ ಎಲ್ಲ ಇದೆ. ಸೊ ಈಗ ತನಿಖೆಯಲ್ಲಿ ಅಂದರೆ ಪತ್ನಿ ಮತ್ತೆ ಮಗನ ತನಿಖೆಯಲ್ಲಿ ಏನೇನೆಲ್ಲ SIT ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು, ಜೊತೆಗೆ ಏನಾದ್ರು ತಿರುವು ಸಿಗುತ್ತಾ ಅಂತ? ಇಂತರ ಏನು ಸಿಜೆ ರಾಯ್ ಆತ್ಮಹತ್ಯೆ ಆದ ನಂತರದಲ್ಲಿ ಈಗ SIT ತನಿಖೆಯನ್ನು ಚುರುಕು ಮಾಡಿದೆ. ತನಿಖೆ ಈಗ ಒಂದು ರೀತಿಯಲ್ಲಿ ವೇಗ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಯಾವ ಆಂಗಲ್ ನಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ SITಯ ಅಧಿಕಾರಿಗಳು ಮೊದಲನೇ ದಿನದಿಂದನೂ ಕೂಡ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಈ IT ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಆಗಿರುವಂತದ್ದು. ಎರಡನೇದಾಗಿ ಅವರಿಗೆ ಸಾಲ ಆಯ್ತಾ ಅಥವಾ ಅವ್ರಿಗೆ ಏನಾದ್ರು ಲಾಸ್ ಆಗಿತ್ತಾ, ಅವ್ರಿಗೆ ಬೇರೆ ಏನಾದ್ರು ಒತ್ತಡ ಆಯ್ತಾ ಅನ್ನುವಂಥದ್ದು. ಅದ್ರ ಜೊತೆಗೆ ಅವರು ಮೊಬೈಲ್ಗಳಲ್ಲಿ ಮತ್ತೆ ಡೆತ್ ನೋಟ್ ಏನಾದ್ರು ಬರ್ತಿದಾರ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು. ಮೊಬೈಲ್ ನಲ್ಲಿ ಅವರ ಯಾರಿಗಾದ್ರೂ ಏನಾದ್ರು ಮೆಸೇಜ್ ಕಳ್ಸಿದಾರ ಅಂತ. ಅದರ ಜೊತೆಗೆ ಏನು ಅವರ ಮಕ್ಕಳ ಜೊತೆಗೆ, ಅವರ ಪತ್ನಿ ಜೊತೆಗೆ ಏನೆಲ್ಲ ಮಾತಾಡಿದ್ರು ಅನ್ನುವಂತ ಹೇಳಿಕೆಗಳನ್ನು ಕೂಡ ಈಗ SIT ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಕೊನೆಯ ದಿನಗಳಲ್ಲಿ ಏನೆಲ್ಲ ಮಾತಾಡಿದ್ರು ಅನ್ನುವಂತ ಅಂಶಗಳು ಬಹಳ ಮುಖ್ಯ ಆಗ್ತದೆ. ಅವ್ರು ಯಾವ ಕಾರಣಕ್ಕೆ, ಏನಾದ್ರು ಡಿಪ್ರೆಷನ್ ಇದ್ರಾ, ಅವ್ರು ಏನಾದ್ರು ಹಂಚ್ಕೊಳ್ತಾ ಇದ್ರಾ, ಸೊ ಅವರಿಗೆ ಯಾವ್ದಾದ್ರು ಅತಿ ಹೆಚ್ಚಿನ ಸಾಲದ ಒತ್ತಡ ಆಯ್ತಾ, ಹೀಗೆ ಹಲವಾರು ಆಂಗಲ್ಗಳಲ್ಲಿ ಈಗ ಮಾಹಿತಿಯನ್ನು ಕಲೆ ಹಾಕಕ್ಕೆ ಮುಂದೆ ಆಗಿರುವಂತದ್ದು SIT ಅಧಿಕಾರಿಗಳು. ಆಗ ಈ ಒಂದು ಆತ್ಮಹತ್ಯೆ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅದನ್ನ ಸಂಪೂರ್ಣವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲೇನೆ ತನಿಖೆ ನಡೀತಾ ಇರೋದ್ರಿಂದ, ಸೊ ಒಂದು ಅವರ ಮೊಬೈಲ್ ನಲ್ಲಿರುವಂತ ಎಲ್ಲ ಪಾಸ್ವರ್ಡ್ ಗಳನ್ನ ತೆಗೆಯುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಮೊಬೈಲ್ ನ ಪಾಸ್ವರ್ಡ್ ಗಳು ಅವರ ಕುಟುಂಬದವ್ರಿಗೆ ಗೊತ್ತಿದಾರ ಅಂತ ಕೇಳ್ಕೊಳ್ಳುವಂತದ್ದು ಕೂಡ ನಡೀತಾ ಇದೆ, ಅವ್ರ ಮಗನಿಗೆ, ಅವ್ರ ಪತ್ನಿಗೆ, ಎಲ್ಲರಿಗೂ. ಅದರ ಜೊತೆಗೇನೆ ಅವರಿಗೆ ಏನೆಲ್ಲ ಮಾತಾಡಿದ್ರು ಅನ್ನೋಂಥದ್ದು. ಈಗಾಗ್ಲೇನೆ ಸಿಜೆ ರಾಯ್ ಅವರ ಸಹೋದರ ಕೂಡ ಕಳೆದ ನಿನ್ನೆ ಸುಮಾರು 2 ಗಂಟೆಗಳ ಕಾಲ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಪೊಲೀಸರು. ಅನಂತರದಲ್ಲಿ ಈಗ ಇವತ್ತಿಗೆ ಅವರ ಪತ್ನಿ ಮತ್ತೆ ಮಗನಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತವ್ರು ಇದ್ದಾರೆ. ನಿನ್ನೆ ಎಲ್ಲ ಸಂಸ್ಕಾರವು ಆದ ನಂತರದಲ್ಲಿ ಇವತ್ತು ಅವರಿಗೆ ಮಾಹಿತಿ ಕೊಡುವಂತದ್ದಕ್ಕೆ ಬನ್ನಿ ಅಂತ ಕೂಡ SIT ಅಧಿಕಾರಿಗಳು ಕರೆದಿರುವಂತದ್ದು. ಅದೇ ಇವರ ಬಿಸ್ನೆಸ್ ಏನೆಲ್ಲ ಇತ್ತು, ಅಬ್ರಾಡ್ ಅಲ್ಲಿ ಇದ್ದಂತ ಬಿಸ್ನೆಸ್, ಅವ್ರ ಮಗ ಬೇರೆ ಇನ್ವೆಸ್ಟ್ ಮಾಡಿರುವಂತದ್ದು, ಇನ್ವೆಸ್ಟ್ ಅಲ್ಲಿ ಏನಾದ್ರು ಲಾಸ್ ಆಗಿತ್ತಾ, ಅವ್ರಿಗೆ ಬೇರೆ ಏನಾದ್ರು ಒತ್ತಡ ಆಯ್ತಾ? ಯಾಕೆಂತಂದ್ರೆ IT ಅಧಿಕಾರಿಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು. ಇವರ ಅಕೌಂಟ್ಗಳೆಲ್ಲ ಫ್ರೀಸ್ ಆಗಿತ್ತು, ಯಾವುದೇ ಹಣ ಬಿಡುಗಡೆ ಕೂಡ ಆಗ್ತಾ ಇರಲಿಲ್ಲ. ಇದರಿಂದ ಇವರ ಜೊತೆಗೆ ಹೂಡಿಕೆ ಮಾಡಿದಂತ ಹೂಡಿಕೆದಾರರು ನಮ್ಮ ಪಾಲನ್ನು ನಮ್ಗೆ ಕೊಡಿ ಅಂತ ಏನಾದ್ರು ಒತ್ತಡ ಹಾಕ್ತಾ ಇದ್ರ, ಮಗ ಯಾವ್ಯಾವ
ಕಂಪನಿಗಳಲ್ಲಿ ಯಾವ್ಯಾವ ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡಿದ್ರು, ಈ ಎಲ್ಲಾ ಅಂಶಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಈ ನಿಜಕ್ಕೂ ಈ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಸಿ.ಜೆ. ರಾಯ್ ಅವರು ತಮ್ಮ ಪ್ರಾಣವನ್ನ ಕಳ್ಕೊಳ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಎದೆಗೆ ಗುಂಡು ಹೊಡ್ಕೊಂಡು ಸಾಯ್ಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅಂತಹ ದೊಡ್ಡದಾದಂತ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕೋದಕ್ಕೆ ಈಗ ನಿರತರಾಗಿರುವಂತದ್ದು SIT ಅಧಿಕಾರಿಗಳು. ಇಂತರ ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.